ಗುಡ್ ಈವ್ನಿಂಗ್ ಕರ್ನಾಟಕ, ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಚಾಮರಾಜನಗರದಲ್ಲಿ ಕೆಲ ವರ್ಷಗಳಿಂದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಲಾಗಿದೆ. ಆದರೆ ಅಲ್ಲಿ ಓದೋ ವಿದ್ಯಾರ್ಥಿಗಳ ಪಾಲಿಗೆ ಆ ಕಾಲೇಜು ಇದ್ದೂ ಇಲ್ಲದಂತಾಗಿದೆ. ಯಾಕಂದರೆ ಆ ಕಾಲೇಜು ಬರೀ ಸಮಸ್ಯೆಗಳ ಗೂಡಾಗಿದೆ. ಇದು ಚಾಮರಾಜನಗರದ ಎಂಜಿನಿಯರಿಂಗ್ ಕಾಲೇಜ್. ಈ ಕಾಲೇಜು ಸ್ಥಾಪನೆಯಾಗಿ 8 ವರ್ಷ ಆಗಿದೆ. ಅಂದಿನಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಟ್ಟಡದಲ್ಲೇ ಪಾಠ ಪ್ರವಚನಗಳು ನಡೀತಾ ಇದ್ದಾವೆ. ಇದೀಗ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಹೊಸ ಕಟ್ಟಡ 3 ತಿಂಗಳ ಹಿಂದಷ್ಟೇ ಉದ್ಘಾಟನೆಯಾಗಿದೆ. ಆದರೆ ಆ ಕಟ್ಟಡದಲ್ಲಿ ಲ್ಯಾಬ್ ಇಲ್ಲ, ವಿದ್ಯುತ್ ಇಲ್ಲ, ನೀರು, ಶೌಚಾಲಯ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಹೀಗಾಗಿ ಇನ್ನೂ ಪಾಲಿಟೆಕ್ನಿಕ್ ಕಟ್ಟಡದಲ್ಲೇ ತರಗತಿಗಳು ನಡೀತಾ ಇದ್ದಾವೆ. ಇವಾಗ ಹಳೆ ಬಿಲ್ಡಿಂಗ್ ಪಾಲಿಟೆಕ್ನಿಕ್ ಮೇಲೆ ಸರ್ಕಾರಿ ಕಾಲೇಜ್ ಮೇಲೆ ನಡೀತಾ ಇದೆ. ಅಲ್ಲಿ ಹೊಸ ಬಿಲ್ಡಿಂಗಲ್ಲಿ ಸರಿಯಾಗಿರೋ ಸೌಲಭ್ಯ ಇಲ್ಲ, ಪವರ್ ಇಲ್ಲ, ನೀರಿಲ್ಲ. ಮೇಯ್ನಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪವರೇ ಬೇಕಾಗಿರೋದು. ಪವರ್ ಇಲ್ಲ ಯಾವುದೇ ಲ್ಯಾಬ್ ಕೂಡ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಇದ್ರ ಕಡೆ ಬೇಗನೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಎಲ್ಲ ವಿದ್ಯಾರ್ಥಿ ಪರವಾಗಿ. ಇಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇಲ್ಲ, ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ನಮಗೆ ಲ್ಯಾಬ್ ಎಲ್ಲ ನಡೀತಾ ಇರೋದು ತುಂಬ ಕಷ್ಟ ಆಗ್ತಿದೆ. ಒಂದು ಸತಿ ಅಲ್ಲಿ ಹೋಗೋದು, ಒಂದು ಸತಿ ಇಲ್ಲಿ ಬರೋದು, ಅದೆಲ್ಲ ಕಷ್ಟ ಆಗ್ತಿದೆ. ಸೊ ಬೇಗ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಮಾಡಬೇಕು. ಆಮೇಲೆ ಪ್ರಾಕ್ಟಿಕಲ್ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಇದೆಯಲ್ವ, ಸೊ ಅದನ್ನು ನಡಿಬೇಕು. ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರುವುದೇ ಪ್ರಯೋಗಾಲಯ. ಆದರೆ ಈ ಕಾಲೇಜಿನಲ್ಲಿ ಅದೇ ಇಲ್ಲ. ಇಲ್ಲಿನ ವಿದ್ಯಾರ್ಥಿಗಳು ಪ್ರಯೋಗಾಲಯದ ತರಗತಿಗಾಗಿ ಮೈಸೂರಿನ ಕಾಲೇಜಿಗೆ ಹೋಗಬೇಕು. ಆ ಕಾಲೇಜಿನ ಪ್ರಯೋಗಾಲಯ ಖಾಲಿ ಇದ್ದರೆ ಮಾತ್ರ ಪ್ರಯೋಗಾಲಯದ ತರಗತಿ ನಡೆಯುತ್ತೆ. ಇಲ್ಲದೇ ಇದ್ದರೆ ಸಮಯ ಹಾಗೂ ಹಣ ಎರಡೂ ವ್ಯರ್ಥ. ಇಲ್ಲಿ 4 ವಿಭಾಗಗಳಿದ್ದು ಒಟ್ಟು 1100 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಗೋಳಿನ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರನ್ನ ಕೇಳಿದ್ರೆ ಅವ್ರು ಹೇಳೋದು ಹೀಗೆ. ಪವರ್ ಕನೆಕ್ಷನ್ ತಗೊಳ್ಳೋದಕ್ಕೆ ನಾವು ನಮ್ಮ ಮೇಲಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಹುಡುಗರುಗಳು ಸ್ಟ್ರೈಕ್ ಮಾಡಿದ ವಿಷಯನೂ ವಿವರವಾಗಿ ತಿಳಿಸಿದ್ದೀವಿ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಹೊಸದಾಗಿ ಬಂದಿರೋ ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ತೋರಿಸಿ ಅವರು ಕೂಡ ನಮ್ಮ ಕಾಲೇಜಿಗೆ ಆಗ್ತಾ ಇರೋ ಸಮಸ್ಯೆನ ಪರಿಹರಿಸಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಸದ್ಯದಲ್ಲಿ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನೋ ಆಶಾಭಾವನೆ ನಮಗಿದೆ. ಒಟ್ಟಿನಲ್ಲಿ 100 ಕನಸುಗಳನ್ನು ಕಟ್ಟಿಕೊಂಡು ಈ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿಗಳು ಯಾಕಾದರೂ ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ್ವೋ ಅಂತ ಪರಿತಪಿಸ್ತಾ ಇದ್ದಾರೆ. ಆದರೂ ಸರ್ಕಾರ ಗಮನ ಹರಿಸದೇ ಇರೋದು ವಿಪರ್ಯಾಸದ ಸಂಗತಿ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜು ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್. ಕೊಟ್ಟೋನ್ ಕೋಡಂಗಿ ಇಸ್ಕೊಂಡೋನ್ ಈರ್ಭದ್ರ ಅನ್ನೋ ಮಾತು ನಾವು ನೀವು ಅನೇಕ ಬಾರಿ ಕೇಳಿದ್ದೀವಿ. ಈ ಮಾತಿಗೆ ಪುಷ್ಟಿ ಕೊಡೋ ಘಟನೆಯೊಂದು ಕೊಪ್ಪಳದಲ್ಲಿ ನಡೆದಿದೆ. ಈಗ ಇಲ್ಲಿ ಕೊಟ್ಟವನು ಅಕ್ಷರಶಃ ಕೋಡಂಗಿಯಾಗಿದ್ದಾನೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಇವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ಹಾಗೂ ಯಲಬುರ್ಗಾ ತಾಲೂಕಿನ ರೈತರು. ಕಳೆದ ಬಾರಿ ಭೀಕರ ಬರಗಾಲ ಉಂಟಾದಾಗ ಇದೇ ರೈತರು ಗೋಶಾಲೆಗಳಿಗೆ ಮೇವನ್ನ ಪೂರೈಸಿದ್ರು. ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಾಪಿಸಿದ್ದ 10 ಗೋಶಾಲೆಗಳಿಗೆ ಸರ್ಕಾರ ಈ 58 ರೈತರು ಬೆಳೆದ ಕಬ್ಬನ್ನೇ ಮೇವನ್ನಾಗಿ ಖರೀದಿ ಮಾಡಿತ್ತು. ಆದರೆ ಮೇವು ಪಡೆದ ಸರ್ಕಾರ ಇದುವರೆಗೂ ಹಣವನ್ನೇ ನೀಡಿಲ್ಲ. ನಮ್ಮ ಬಿಲ್ ಮಾಡಬೇಕಲ್ಲ ಸರ್, ಬಿಲ್ ಮಾಡಿಲ್ಲ ಸರ್. ಅದಕ್ಕೆ ನಾವು ಅವ್ರನ್ನ ತಹಸೀಲ್ದಾರ್ ಕೇಳಿದ್ರೆ DC ಅವ್ರಿಗೆ ಹೇಳ್ತಾರೆ. DC ಕೇಳಿದ್ರೆ ತಹಸೀಲ್ದಾರ್ ನೀವಲ್ಲಪ್ಪ ನಿಮ್ಮ ತಹಸೀಲ್ದಾರ್ ಕೊಟ್ಟುಬಿಟ್ಟಿವಿ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರನ್ನ ಕೇಳಿರಿಲ್ಲ ಮೇಡಮ್ ಅವ್ರು ನಮಗೇನೋ ದುಡ್ಡು ಕಳಿಸಿಲ್ಲ ಅಂತಂದು ಇವ್ರು ಹೇಳ್ತಾರೆ ಸರ್. ಇಲ್ಲಿ ಬಂದು ಮೇಡಮ್ ಈ ಮೇಡಮ್ ಏನಂತಾಳೆ, ಗೌರ್ಮೆಂಟಿಗೆ ಮಾತಾಡಿಯಪ್ಪ ದುಡ್ಡಿಲ್ಲ ಅಂತ. ನಾವು ಮತ್ತು ನೀವು ಉಸ್ತುವಾರಿ ಮಂತ್ರಿ ಕೊಟ್ಟಿವಿ ಸರ್, MLAಗಳಿಗೆ ಹೇಳಿವಿ, ವಿಧಾನ ಪರಿಷತ್ ಸದಸ್ಯರಿಗೆ ಹೇಳಿವಿ. ಮೇವು ನೀಡಿದ ಎಲ್ಲ ರೈತರಿಗೆ ಒಟ್ಟು 35 ಲಕ್ಷ ರೂಪಾಯಿ ಕೊಡಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಕೇಳಿದ್ರೆ ನೆಪ ಹೇಳಿಕೊಂಡು ಕಾಲ ತಳ್ತಾ ಇದ್ದಾರೆ. ಇನ್ನು CM ಜಗದೀಶ್ ಶೆಟ್ಟರ್ ಹಾಗೂ ಸಚಿವ ಮುರುಗೇಶ್ ನಿರಾಣಿ ರೈತರ ಬಳಿ ಮೇವು ಪಡೆದು ಸ್ವತಃ ಜಾನುವಾರುಗಳಿಗೆ ಮೇವು ತಿನ್ನಿಸಿ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ರು. ಆದರೆ ಸಚಿವರ ಹತ್ರ ಗೋಳು ತೋಡ್ಕೊಂಡ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ವಂತೆ. ಮುಂಚೆ ಅವರು ಆಂಧ್ರದಿಂದ ಬಳ್ಳಾರಿ ಕುರುಗೋಡ್ಲಿಂದ ತರಿಸಿದ್ರು. ಜಿಲ್ಲಾಧಿಕಾರಿಗಳು 2 ಕೋಟಿ ಗಟ್ಟಲೆ ಇಲ್ಲಿಂದನೇ ಡ್ರಾ ಮಾಡಿದ್ದಾರೆ. ನಾವು ತವರು ಇಲ್ಲಿ ಲೋಕಲ್ಲರ್ ಕೊಡ್ತಂದು ಗುಟ್ಲೆ ನಮ್ಗೆ ಖರೀದಿ ಮಾಡಿ ಇಲ್ಲಿ ಬಂದ್ಬಿಟ್ಲೆ ಇಲ್ಲ ತಾಲೂಕು ಇದು ಕೇಂದ್ರದಾಗ ಕೊಡ್ತೀವಿ ಅಲ್ಲಿ ಅಂತೇಳಿ ಭಾಳಷ್ಟು ಸಲ ಅಡ್ಡಾಡ್ತಾರೆ. ಈಗ ಹೇಳ್ತಾರೆ ಅವರು ನಾವು ಹೆಚ್ಚಿಗೆ ಖರ್ಚು ಮಾಡಿದಿರ ಅವರು ತಹಸೀಲ್ದಾರ್, ಅದಕ್ಕೆ ನಾವು ಸಂಬಂಧ ಇಲ್ಲ, ಅವ್ರು ತಹಸೀಲ್ದಾರ್ನ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಬರಗಾಲದ ವೇಳೆ ಪಕ್ಕದ ರಾಜ್ಯಗಳಿಂದಲೂ ಮೇವು ತರಿಸಲಾಗಿತ್ತು. ಆ ರೈತರಿಗೆ ಜಿಲ್ಲಾಧಿಕಾರಿಗಳು ತಮ್ಮ ನಿಧಿಯಿಂದ ಹಣವನ್ನು ಪಾವತಿಸಿದ್ದಾರೆ. ಆದರೆ ರಾಜ್ಯದ ರೈತರಿಗೆ ಮಾತ್ರ ಹಣ ನೀಡ್ತಾ ಇಲ್ಲ ಅನ್ನೋದು ರೈತರ ಆರೋಪ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಪರಿಹಾರ ಒದಗಿಸಬೇಕಾಗಿದೆ.
ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಬೇಕಾದ ಉಪನ್ಯಾಸಕರೇ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಘಟನೆ ದಾವಣಗೆರೆಯ ಸರ್ಕಾರಿ ITI ಕಾಲೇಜಿನಲ್ಲಿ ನಡೆದಿದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು JTO ತರಬೇತಿ ಉಪನ್ಯಾಸಕರ ಮಧ್ಯೆ ಜಿದ್ದಾಜಿದ್ದಿ ನಡೆದಿದೆ. ದ್ವಿತೀಯ ITI ವಿಭಾಗದಲ್ಲಿ ಇರೋದು ಒಂದೇ ಕುರ್ಚಿ. ಮೊದಲ ಪಾಳಿಗೆ ಬಂದಿದ್ದ JTO ಕೃಷ್ಣಮೂರ್ತಿ ಕುರ್ಚಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ರು. ದ್ವಿತೀಯ ಪಾಳಿಗೆ ಸ್ವಲ್ಪ ಮುಂಚಿತವಾಗಿ ಬಂದ JTO ರೂಪಾದೇವಿ ಕುರ್ಚಿ ಬಿಡುವಂತೆ ಕೇಳಿದ್ದಾಳೆ. ಕುರ್ಚಿ ಬಿಡದಿದ್ದಾಗ ಇಬ್ಬರ ನಡುವೆ ಭಾರೀ ಜಗಳ ನಡೆದಿದೆ. ಇದರಿಂದ ಕೋಪಗೊಂಡ JTO ರೂಪಾದೇವಿ ತನ್ನ ಸಹೋದರರನ್ನು ಕರೆತಂದು ಕೃಷ್ಣಮೂರ್ತಿ ಮೇಲೆ ಹಲ್ಲೆ ನಡೆಸಿದ್ದಾಳೆ ಅಂತ ಆರೋಪಿಸಲಾಗಿದೆ. ಈ ಸಂದರ್ಭ ಜಗಳ ಬಿಡಿಸಲು ಬಂದ ಹಿರಿಯ ತರಬೇತಿ ಅಧಿಕಾರಿ ರಾಜಪ್ಪನವ್ರಿಗೂ ಕೂಡ ಗೂಸಾ ಬಿದ್ದಿದೆ. ಹೊಡೆತದಿಂದ ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದೀಗ ಪ್ರಕರಣ KTJ ಠಾಣೆ ಮೆಟ್ಟಿಲೇರಿದೆ. ವಿದ್ಯಾರ್ಥಿಗಳನ್ನು ತಿದ್ದಿ ಬುದ್ಧಿ ಹೇಳಬೇಕಾದ ಉಪನ್ಯಾಸಕರೇ ಈ ರೀತಿ ಬೀದಿ ಜಗಳಕ್ಕೆ ಇಳಿದಿರೋದು ಎಷ್ಟು ಸರಿ ಎಂಬ ಪ್ರಶ್ನೆ ಎದುರಾಗಿದೆ. ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಜ್ಜನ ದೇವಸ್ಥಾನದ ಗರ್ಭಗುಡಿಯ ಮುಖ್ಯ ದ್ವಾರವನ್ನು ಒಡೆದು ದರೋಡೆ ನಡೆಸಲಾಗಿದೆ. ಗರ್ಭಗುಡಿಗೆ ನುಗ್ಗಿದ ಇಬ್ಬರು ಕಳ್ಳರು 2 kg ಬೆಳ್ಳಿಯ ಮೈಲಾರಜ್ಜನ ಮೂರ್ತಿ, 1 kg ಛತ್ರಿ, 250 ಗ್ರಾಂ ಕಂಠಾಭರಣ, 30 ಗ್ರಾಂ ಸಣ್ಣ ಪ್ರಮಾಣದ ಛತ್ರಿ ಸೇರಿದಂತೆ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಆಗಮಿಸಿದ್ದ ಅರ್ಚಕರಿಗೆ ಕಳ್ಳತನವಾಗಿರೋದು ಕಂಡುಬಂದಿದೆ. ಬೆಳಗಿನ ಜಾವ 1:20 ಸುಮಾರಿಗೆ ಮುಖ್ಯದ್ವಾರದ ಬೀಗ ಮುರಿದು ಒಳನುಗ್ಗಿದ ಇಬ್ಬರ ಕಳ್ಳರ ಕರಾಮತ್ತು CCTVಯಲ್ಲಿ ಸೆರೆಸಿಕ್ಕಿದೆ. ಸ್ಥಳಕ್ಕೆ ಆಗಮಿಸಿದ್ದ ಯಾದಗಿರಿ ಗ್ರಾಮಾಂತರ ಪೊಲೀಸರು ಶೋಧ ನಡೆಸಿದಾಗ ದೇವಸ್ಥಾನದ ಹಿಂಭಾಗದ ಬಂಡೆಕಲ್ಲಿನ ಮಧ್ಯೆ ಕಬ್ಬಿಣದ ಹುಂಡಿ ಹಾಗೂ ಅದೇ ಜಾಗದಲ್ಲಿ ಸಿಗರೇಟ್ ಪ್ಯಾಕ್ಗಳು ಕೂಡ ಸಿಕ್ಕಿವೆ. ರಾಜ್ಕುಮಾರ್ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ. ನೀವು ಇನ್ಮುಂದೆ ಸಿಲಿಕಾನ್ ಸಿಟಿಯಲ್ಲಿ ಹಂಪಿಯ ರಥದ ಮೇಲೆ ನಿಂತಿರುವ ವರನಟನನ್ನು ನೋಡಬಹುದು. ಹೌದು, ಹಲವಾರು ವರ್ಷಗಳಿಂದ ತಯಾರಾಗ್ತಿದ್ದ ಹಂಪಿ ರಥ ಇಂದು ಅನಾವರಣಗೊಂಡಿದೆ. ಅದು ಹೇಗಿದೆ, ಅದರ ಮೇಲೆ ವರನಟ ಹೇಗೆ ಕಾಣ್ತಾನೆ, ಅದನ್ನು ನೋಡ್ತಾ ಗುಡ್ ಈವ್ನಿಂಗ್ ಕರ್ನಾಟಕ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. 12 ಅಡಿ ಎತ್ತರ, 10 ಅಡಿ ಅಗಲದ, 45 ಟನ್ ತೂಕದ ಕಲ್ಲಿನ ರಥ. ಈ ಹಂಪಿ ರಥದ ಮೇಲೆ 10 ಅಡಿ ಎತ್ತರದ, 1 ಟನ್ ತೂಕದ ಮಯೂರ ವರ್ಮ ವೇಷಧಾರಿಯಾದ ಡಾಕ್ಟರ್ ರಾಜ್ಕುಮಾರ್ ಕಂಚಿನ ಪ್ರತಿಮೆ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ ನಿಮ್ಮೊಡನಿಂದು. ಅಂದ್ಹಾಗೆ ಇದು ಸ್ಥಾಪನೆಯಾಗಿರೋದು ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ. ಬರೋಬ್ಬರಿ 1,25,00,000 ವೆಚ್ಚದಲ್ಲಿ ರೂಪುಗೊಂಡಿರೋ ಈ ಪುತ್ಥಳಿಯನ್ನ ಸಾಹಿತಿ ಕೋ ಚೆನ್ನಬಸಪ್ಪ ಇಂದು ಅನಾವರಣಗೊಳಿಸಿದ್ರು. ಇದೇ ವೇಳೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭಾಗಿಯಾಗಿದ್ದು ರಾಜ್ ನೆನಪಿನ ಮುತ್ತು ಎಂಬ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು. ತುಂಬಾ ಚೆನ್ನಾಗಿ ಮಾಡಿದೆ. ಯಾಕಂದ್ರೆ ನಿಜವಾಗ್ಲೂ ನಾನು ನೋಡಿ ಫಸ್ಟ್ ಬಂದು ನೋಡಿದಾಗ ನನಗೆ ಅದು ಲೈವ್ ಆಗಿ ಅನಿಸ್ತು. ಅಷ್ಟು ಅದ್ಭುತ ಮಾಡಿದ್ದಾರೆ ಈ ಚಾಲುಕ್ಯ ಟ್ರಸ್ಟ್ನವರು. ಪಾಪ ಭಾಳ ಇಂಟ್ರೆಸ್ಟ್ ತಗೊಂಡು 6 ವರ್ಷದಿಂದ ನಾನು ನೋಡ್ತಾ ಇದ್ದೆ. ಪ್ರತಿ ಟೈಮ್ನಲ್ಲೂ ಫಿನಿಶಿಂಗ್ ಸ್ಟೇಜ್ ಬಂದು ಹಿಂಗಾಗಿದೆ ಸರ್ ತೋರಿಸ್ತಾ ಇದ್ದೆ. ನಾನು ಒಂದ್ಸತಿ ಬಂದಿದ್ದೆ ನೋಡೋಕ್ಕೆ, ಭಾಳ ಖುಷಿಯಾಗುತ್ತೆ. ಆಮೇಲೆ ತುಂಬ ಸಂತೋಷ ಆಯಿತು. ಇನ್ನು ಸ್ಥಳೀಯ ಕಾರ್ಪೊರೇಟರ್ಗಳ ಯೋಜನೆಯಿಂದ ರೂಪುಗೊಂಡ ಹಂಪಿ ರಥ ಹಂಪಿಯ ಗತವೈಭವವನ್ನ ನೆನಪಿಸುವಂತಿತ್ತು. ರಾಜ್ಕುಮಾರ್ ಅವರ ಮಯೂರ ಸಿನಿಮಾದ ಒಂದು ಭಂಗಿನ ತಗೊಂಡು ಸತತವಾಗಿ 4 ವರ್ಷ ಶ್ರಮಪಟ್ಟು ಮಾಡದಂಥ ಪ್ರತಿಮೆ. ನಾವೆಲ್ಲ ಸಿನಿಮಾನ ನೋಡಿ ತುಂಬ ಆನಂದಪಟ್ಟು ಬೆಳೆದಂಥ ವ್ಯಕ್ತಿಗಳು. ಸೊ ಅದು ಕನ್ನಡದ ಮೊದಲ ರಾಜ, ನಮ್ಮ ಕನ್ನಡದ ಮೊದಲ ರಾಜ. ಅವ್ರನ್ನ ಮಾಡೋದಕ್ಕೆ ಸಂತೋಷ ಆಯಿತು. ನಾವೆಲ್ಲ ಅವ್ರನ್ನ ನೋಡಿದ್ದು, ನೆನೆಸ್ಕೊಂಡಿದ್ದು, ಮತ್ತು ಮೊದಲ ರಾಜನ ಕಲ್ಪನೆ ಬಂದಿದ್ದು ರಾಜಣ್ಣ ಅವರಿಂದಾನೆ. ಒಟ್ನಲ್ಲಿ ಕಳೆದ 5 ವರ್ಷದ 6 ತಿಂಗಳಿನಿಂದ ತಯಾರಾದ ಪ್ರತಿಮೆ ಎಲ್ಲರ ಗಮನ ಸೆಳೆಯುತ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್.